ಹಲೋ, ಎಲ್ಲರಿಗೂ ಸಂಭ್ರಮ ಶನಿವಾರ ತರಗತಿಗೆ ಸ್ವಾಗತ. ಇವತ್ತು ಏನು ಈ ಶನಿವಾರದ ವಿಷಯ ಏನಪ್ಪ ಅಂತಂದ್ರೆ ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಅಂತಂದ್ರೆ ಇವತ್ತು ನಾವೊಬ್ಬ ಪ್ರಪಂಚನೇ ಬಹಳ ಹೆಮ್ಮೆ ಪಡ್ತಕ್ಕಂತಹ ಒಬ್ಬ ವಿಶೇಷ ಚೇತನ ಆತನ ಜೀವನವನ್ನ ಇವತ್ತು ನೋಡೋಣ. ಆತನ ಜೀವನ, ಆತನ ಏಳು ಬೀಳುಗಳು, ಆತ ಯಾವ ರೀತಿ ಜೀವನವನ್ನು ಎದುರಿಸಿದ ಅದೆಲ್ಲ ಕೂಡ ನಮ್ಮ ಮಾದರಿ. ಆತನ ಹೆಸರು ನಿಕ್ ಉಜಯಿಕ್ ಅಂತ. ಈತ ಆಸ್ಟ್ರೇಲಿಯಾ ದೇಶದ ಆಸ್ಟ್ರೇಲಿಯಾದ ಮೆಲ್ಬರ್ನ್ ನಲ್ಲಿ 1982ನೇ ಇಸ್ವಿನಾಗ ಈತನ ಜನನ ಆಗ್ತದೆ. ಡಾಕ್ಟ್ರು ಆಸ್ ಯೂಶುವಲ್ 9 ತಿಂಗಳಾಗ್ತದ. ಡಾಕ್ಟ್ರು ಏನಪ್ಪಾ ಅಂತಂದ್ರ ಮಗುವನ್ನ ಡೆಲಿವರಿ ಆಗ್ತದ, ಅವಾಗ ಅವ್ರ ತಂದೆ ಆ ಮಗುವನ್ನ ನೋಡಕ್ ಬರ್ತಾರೆ ಹಾಸ್ಪಿಟಲ್. ಏನಾಗಿರ್ತದಪ್ಪ ಅಂತಂದ್ರ 2 ಕೈ ಇರಲ್ಲ, 2 ಕಾಲಿರಲ್ಲ. ಆ ಮಗು ಹೆಂಗ ಹುಟ್ಟಿರ್ತದಪ್ಪ ಅಂದ್ರ 2 ಕೈನೂ ಇಲ್ಲ, 2 ಕಾಲ್ನೂ ಇಲ್ಲ. ಅವ್ರ ತಂದೆ ಅದನ್ನ ನೋಡಿ ಹೊರಗಡೆ ಹಾಸ್ಪಿಟಲ್ ಆ ರೂಮಿಂದ ಹೊರಗಡೆ ಬಂದು ವಾಂತಿ ಮಾಡ್ಕೊತಾರೆ. ಏನಪ್ಪ ಎಂತ ಮಗು ಹುಟ್ಟಿ ಬಿಟ್ಟಿತ್ತದ ನಮಗ ಅಂತ. ತಾಯಿ ಆ ಮಗುವನ್ನ ನೋಡಿ ಎದಿನೇ ಹೊಡಿತಾಳೆ. ಎದಿ ಹೊಡೆದು 4 ತಿಂಗಳ ತನ ಆ ಮಗುವನ್ನು ಎತ್ತಿಗೆದೇ ಇಲ್ಲ. ಆ ಒಂದು 2 ಕೈ ಮತ್ತು ಕಾಲಿರ್ಲಾರ್ದ ಮಗುವನ್ನು ನೋಡಿ ಆಕೆ ಎತ್ತಿಗೆದೇ ಇಲ್ಲ ಆ ಮಗುವನ್ನ, ಅಂಜಿ. ಯಾಕಪ್ಪ ಎಲ್ಲ ನಾರ್ಮಲ್ ಇರ್ತದ, ತಾಯಿಗೆ ಏನೂ ತೊಂದರೆ ಇರೋದಿಲ್ಲ. ಎಲ್ಲ ಯಾವ್ದು ಈವನ್ ಆಕಿ ಪೇನ್ ಕಿಲ್ಲರ್ನು ತಗೊಂಡಿರಲ್ಲ. ಈಗೆಲ್ಲ ಪೇನ್ ಕಿಲ್ಲರ್ ತಗೋತಾರೆ. ಆ ತಾಯಿ ಪೇನ್ ಕಿಲ್ಲರ್ ತಗೊಂಡಿದ್ದನ್ನು ಕೂಡ ಆದ್ರ ಏನಪ್ಪಾ ಅಂತಂದ್ರ ದುರ್ದೈವದಿಂದ ಅಂತ ಒಂದು ಮಗು ಹುಟ್ಟುತ್ತದೆ. ಆಯ್ತು, ಇನ್ನೇನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಬರ್ತಾ ಅವನಿಗೆ ಏಜ್ ಆಗ್ತದ. ಇನ್ನೇನು ಶಾಲೆ ಕಳಿಸ್ಬೇಕು, ತಂದೆ ತಾಯಿಗಳು ಶಾಲೆ ಕಳಿಸ್ತಾರೆ ಅವನಿಗೆ. ಶಾಲೆಗೆ ಎಲ್ಲ ಮಕ್ಕಳು ಇವನನ್ನು ಹೆಂಗೆ ನೋಡ್ತಾರಪ್ಪ ಅಂದ್ರೆ ನೋಡೋದು, ಗೇಲಿ ಮಾಡೋದು, ನಗದು, ಅವ್ನು ನೋಡಿ ಈ ಟೈಪ್ ಎಲ್ಲ ಮಾಡ್ತಾರೆ. ಯಾಕಂದ್ರೆ 2 ಕೈ ಇಲ್ಲ, 2 ಕಾಲಿಲ್ಲ. ಅವನು ಹೆಂಗ ನೋಡ್ತಾರ ದೋಸ್ತರಪ್ಪ ಅಂದ್ರೆ ಅವ್ನ ದೋಸ್ತರು ಇವ ಏನು ಏಲಿಯನ್, ಬೇರೆ ಗ್ರಹದಿಂದ ಬಂದಾನೆ ನೀವು ಅನವಶ್ಯಕ ಅವನಿಗೆ ಅನ್ಸೋದು, ಗೇಲಿ ಮಾಡೋದು, ಒಟ್ಟು ಅವ್ರ ಜೊತೆ ಮಾತಾಡ್ದಂಗೆ ಇರೋದು, ಜಗಳ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಅವನಿಗೆ ಏನಾಗ್ಬಿಡ್ತದಪ್ಪ ಅಂದ್ರೆ ಬರ್ತಾ ಅವ್ನ ಮನಸ್ಸು ಹೊಡೆದೋಗ್ತದೆ. ಇದೇನಪ್ಪ, ನಾನು ಶಾಲೆ ಕಲಿಬೇಕಂತ ಬಂದೀನಿ, 2 ಕೈ ಮತ್ತು 2 ಕಾಲಿಲ್ಲ, ನಂತಪ್ಪ ಇದು ನನ್ನ ತಪ್ಪ ಅಲ್ಲೇನಂತ ಅವ್ನ ಮನಸ್ಸಾಗ ಬಂದು ಅವ ಹಾರ್ಟ್ ಬ್ರೋಕನ್ ಆಗ್ತದೆ. ಅಂದ್ರೆ ಮನಸ್ಸೆಲ್ಲ ಹೊಡೆದು ಬಿಡ್ತದ. ಅವ್ನು ಬರ್ತಾ ಖಿನ್ನತೆಗೆ ಒಳಗಾಗ್ತಾನವ. ಹಿಂಗೆ ಡೈಲಿ ಶಾಲೆ ಟೀಚರ್ದವ್ರನ್ನು ಅವ್ನು ಕೇರ್ ಮಾಡಲ್ಲ, ಅವನ ಸಹಪಾಠಿಗಳಿಗೂ ಕೂಡ ಅವನ ಬಗ್ಗೆ ಕಾಳಜಿ ಇಲ್ಲ. ಅವನು ಏನೋ ಯಾವುದೋ ಗ್ರಹದಿಂದ ಬಂದದೇ ನಿಜ ಜೀವಿ ಅನ್ನೋಸುತ್ತಾ ಟ್ರೀಟ್ ಮಾಡ್ತಾರೆ ಅವನು. ಹಿಂಗಾಗಿ ಬರ್ತಾ ಅವ ಖಿನ್ನತೆಗೆ ಒಳಗಾಗ್ತಾನೆ. ತನ್ನ 10ನೇ ವಯಸ್ಸದಾಗ ಏನು ವಿಚಾರ ಮಾಡ್ತಾನ, ಆಯ್ತಪ್ಪ ಇನ್ನು ಜಗತ್ತದಾಗ ನನಗೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲರೂ ಕೂಡ ನನ್ನನ್ನ ಯಾವುದೋ ಹೊರ ಜಗತ್ತಿನ ಜೀವಿ ಅಂತ ಟ್ರೀಟ್ ಮಾಡಬೇಕಾರೆ ನಾನು ಸಾಯ್ಬೇಕು, ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ವಿಚಾರ ಮಾಡಿ ಮನೆಗೆ ಬಾತ್ ಟಬ್ ಇರ್ತದೆ ನೋಡ್ರಲ್ಲ, ಬಾತ್ ಟಬ್ ಸ್ನಾನ ಮಾಡ್ತಾರ ಟಬ್, ಆ ಟಬ್ದಾಗ ಹೋಗಿ ಕೂಡ್ತಾರೆ. ಕುಂತು ಬಾತ್ ಟಬ್ ದೊಡ್ಡದಿರ್ತದ, ಕುಂತು ನಳ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಳ ಸ್ಟಾರ್ಟ್ ಮಾಡಿ ಪೂರ್ತಿ ನೀರನ್ನ ಬಂದು ನಾನು ಒಳಗಡೆನೆ ಏನಪ್ಪ ಅಂದ್ರೆ ಸಾಯ್ಬೇಕಂತ. ಇಲ್ಲಿ ತನ ನೀರು ಬರ್ತಾವ, ನಳ ಸ್ಟಾರ್ಟ್ ಮಾಡಿರ್ತಾನ, ಅವ್ನ ಕುತ್ತಿಗೆ ತನ ನೀರು ಬರ್ತಾವ. ಇನ್ನು ವಿಚಾರ ಮಾಡ್ತಾನೆ, ಅವನು ಕಣ್ಣಿದ್ರಿಗೆ ಅವ್ರ ಅಪ್ಪ ಅಮ್ಮನ ಚಿತ್ರ ಬರ್ತದೆ. ನಮ್ಮ ತಂದೆ ತಾಯಿ ಇಷ್ಟು ಪ್ರೀತಿಯಿಂದ ನನ್ನ ಸಾಕ್ಯಾರ. ಇರ್ಬೋದು, ಏನೋ ಆಗಿರ್ಬೋದು, ದುರ್ದೈವಶಾತ್ ನನ್ನ ಕೈ ಇಲ್ಲ, ಕಾಲಿಲ್ಲ, ಆದ್ರೆ ಅವ್ರ ಪ್ರೀತಿಯಲ್ಲಿ ಯಾವುದೇ ಕೊರತೆ ಇಲ್ಲ. ನನ್ನನ್ನು ಇಷ್ಟೆಲ್ಲ ಸಾಕ್ಯಾರ. ಒಂದೆರಡು ಕೈ ಸತ್ಯಪ್ಪ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಗತಿಯರು. ಅವ್ರು ನನಗೆ 2 ಕೈ ಇಲ್ಲ, ಕಾಲಿಲ್ಲ ಅಂತೇಳಿ ಮನೆ ಬಿಟ್ಟು ಹೊರಗಾಕಿಲ್ಲ. ನನ್ನ ಮಗಂತ ಬಹಳ ಪ್ರೀತಿಯಿಂದ ಸಾಕ್ಯಾರ, ನನ್ನ ಊಟ ಕೊಟ್ಟಾರ, ಶಾಲೆ ಕಳಿಸ್ಯಾರ. ಇಷ್ಟೆಲ್ಲ ಮಾಡಿ ತಂದೆ ತಾಯಿಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರ ಅವ್ರಿಗೆ ಎಷ್ಟು ಕಷ್ಟ ಆಗ್ಬಾರ್ದ ಅಂತೇಳಿ ಅದನ್ನ ಕೈ ಬಿಟ್ಬಿಡ್ತಾರೆ. ಬೇಡ, ಸಾಯೋದು ಬೇಡ ಅಂತೇಳಿ ಅವತ್ತಿನಿಂದ ವಿಚಾರ ಮಾಡ್ತಾನೆ. ಅವಾಗೆ ಅವ್ನ ಜೀವನದಾಗ ಒಂದು ನಿರ್ಣಯ ತೋರ್ತಾನೆ. ನೋ ಲೆಗ್ಸ್, ನೋ ಆರ್ಮ್ಸ್, ನೋ ಲಿಮಿಟ್ಸ್. ಕೈ ಇಲ್ಲ, ಕಾಲಿಲ್ಲ ಮತ್ತು ಲಿಮಿಟ್ನೂ ಇಲ್ಲ. ಆರಾಮ್ ಫ್ರೀಡಮ್ ಆಗಿ ನಾನು ಜಗತ್ತದಾಗ ಏನಾದರೂ ಸಾಧಿಸ್ಬೋದು ಅಂತ ಹೇಳಿ ಅವ ಮನಸ್ಸಿದಾಗ ಒಂದು ನಿರ್ಣಯ ಮಾಡಿ ಅವತ್ತಿಂದ ಅವನು ಬದುಕಿನ ದಿಕ್ಕೇ ಚೇಂಜ್ ಆಗ್ತದೆ. ಯಾರು ಸಹಾಯನೂ ತಗೋಲ್ಲ. ಪ್ರತಿಯೊಂದು ಹೇಳಿದಲ್ಲ,
ಕಾಲು ಹೆಂಗಿರ್ತಾವ ಅಂದ್ರೆ ಎರಡು ಕಾಲಿಲ್ಲ, ಬಟ್ ಒಂದು ಸಣ್ಣ ಕಾಲು ಮುಟ್ಟಿರ್ತದೆ ಕಾಲದಲ್ಲಿ. ಎರಡು ಕಾಲಿರಲ್ಲ, ಒಂದು ಸಣ್ಣ ಇಷ್ಟು ಕಾಲು ಅಷ್ಟೇ. ಅದಕ್ಕೆ ಎರಡು ಬೆರಳು, ಅದು ಬೆರಳು ಇರಲ್ಲ, ಅವು ಎರಡು ಕೂಡ್ಕೊಂಡಿರ್ತಾವ. ಆಪರೇಷನ್ ಮಾಡಿ ಅದು ಕಟ್ ಮಾಡಿ ಎರಡು ಬೆರಳು ಟೈಪ್ ಮಾಡಿರ್ತಾರೆ ಡಾಕ್ಟ್ರು. ಅವೆರಡು ಬೆರಳುಗಳಿಂದನೇ ಬೆಳಗ್ಗೆ ಎದ್ದು ಹಲ್ ತಿಕ್ಕೋದು, ತನ್ನ ತಾನೇ ಸ್ನಾನ ಮಾಡ್ಕೋದು, ತನ್ನ ತಾನೇ ತಲೆ ಬಾಚ್ಕೊಂಡು ಡೈಲಿ ಅವು ಎರಡೇ ಬಟ್ಟುಗಳಿಂದ ನೋಡ್ರಿ, ಕಾಲು ಇಷ್ಟೇ ಸಣ್ಣ ಕಾಲು, ಅದಕ್ಕೆ ಎರಡು ಬಟ್ಟು, ಆ ಬಟ್ಟುಗಳಿಂದನೇ ಹಲ್ ತಿಕ್ಕೋದು, ಸ್ನಾನ ಮಾಡೋದು, ತಲೆ ಬಾಚ್ಕೊಳ್ಳೋದು, ಯಾರ ಸಹಾಯನೂ ಬೆಳ್ತಿದ್ದಲ್ಲ, ತಾನೇ ಸ್ವಂತ ಮಾಡೋದು. ಮತ್ತೆ ಅದರಿಂದನೇ ಫುಟ್ಬಾಲ್ ಆಡ್ತಿದ್ದವ, ಫುಟ್ಬಾಲ್ ಆಡೋದು ಕಲ್ತ. ಗೋಲ್ಫ್ ಗೊತ್ತಲ್ಲ, ಆ ಬಾಲಿಗೆ ಹೊಡಿತಾರಲ್ಲ, ಇಲ್ಲಿ ಸ್ಟಿಕ್ ಇಟ್ಕೊಂಡು ಗೋಲ್ಫ್ ಕಲ್ತ. ಹೌದಾ? ಅದೇ ರೀತಿ ಸ್ಕೈ ಡೈವಿಂಗ್ ಮಾಡ್ತಿದ್ದ. ಕಂಪ್ಯೂಟರ್ ನಾವು ಎರಡು ಕೈ ಇದ್ದವರು ಸ್ಪೀಡ್ ಹೊಡಿದಿಲ್ಲ. ಆ ಕಂಪ್ಯೂಟರ್ ಕಿವಿ ಮನೆಗಳು ಇರ್ತಾವಲ್ಲ, ಒಂದು ನಿಮಿಷಕ್ಕೆ 43 ವರ್ಡ್ ಶಬ್ದಗಳನ್ನು ಹೊಡಿತಿದ್ದ. ವರ್ಡ್ಸ್ 43 ಒಂದು ನಿಮಿಷಕ್ಕೆ ಕೈ ಇದ್ದವ್ರು ಹೊಡೆಯೋದಾಗಲ್ಲ. ಅವ ತನ್ನ ಸಣ್ಣ ಕಾಲಿನ ಎರಡು ಬೆರಳುಗಳಿಂದ ಕಂಪ್ಯೂಟರ್ ಟಿವಿ ಮನೆ ಮೇಲೆ ಒಂದು ಏನಪ್ಪ ಅಂದ್ರೆ ನಿಮಿಷಕ್ಕೆ 43 ಏನಪ್ಪ ಅಂತಂದ್ರೆ ವರ್ಡ್ಸ್ಗಳನ್ನು ಹೊಡಿತಿದ್ದ. ಅಷ್ಟು ಏನಪ್ಪ ಅಂತಂದ್ರೆ ಇಂಗ್ಲಿಷ್ ಪವರ್ನ ಬಿಲ್ಡ್ ಮಾಡ್ಕೊಂಡ. ಹೀಗೆ ಬರ್ತಾ ಬರ್ತಾ ಯಾವ ಶಾಲೆಯಲ್ಲಿ ಅವರಿಗೆ ಅಪಮಾನ ಮಾಡಿದ್ರು, ಯಾವ ಹುಡುಗರು ಅಥವಾ ಯಾರ ಸಹಪಾಠಿಗಳವರಿಗೆ ಅಪಮಾನ ಮಾಡಿದ್ರು, ಅದೇ ಶಾಲೆಗೆ ತನ್ನ 17ನೇ ವಯಸ್ಸಿಗೆ ಮೋಟಿವೇಶನಲ್ ಸ್ಪೀಕಿಂಗ್ ಮಾಡಕ್ ಬರ್ತಾನೋ. ಅಷ್ಟೊತ್ತಿಗೆ ಎಲ್ಲ ಒಳ್ಳೆ ಶಾಣೆಯಾಗಿರ್ತಾನ, ತನ್ನ ಕೆಲಸ ತಾನು ಮಾಡ್ತಿರ್ತಾನ, ಜೀವನದಾಗ ಎಲ್ಲರೂ ನೋಡಿ ಕಲಿತಿರ್ತಾರೆ. ಆ ಸಲಹೆಯವರಿಗೆ ಅವ್ರಿಗೆ ಕಲಿತಾರೆ. ಬಂದು ನಮ್ಮ ಹುಡುಗರ ಜೊತೆ ಮಾತಾಡಪ್ಪ, ನಿನ್ನ ಲೈಫ್ ಸ್ಟೋರಿ ಹೇಳೋರಿಗೆ, ಅವ್ರನ್ನು ಕೂಡ ಜೀವನದಾಗ ಏನಾದರೂ ಮುಂದೆ ಬರ್ಬೋದು ಅಂತ. ಅವಾಗ ಬಂದು ಅದೇ ಶಾಲೆ ಮಾತಾಡ್ತಾನೋ, 17ನೇ ವಯಸ್ಸು ಅಂದ್ರೆ ಫಸ್ಟ್ ಇಯರ್ ಬಂದು ಮಾತಾಡ್ತಾನ. 10th ಮುಗಿಸ್ಕೊಂಡು ಹೋಗಿರ್ತಾನ. ಹೇಳ್ತಾನೆ, ನಾನು ಯಾವ ರೀತಿ ಎಲ್ಲ ಜೀವನದಾಗ ಕಷ್ಟಪಟ್ಟೆ ಅಂತೆಲ್ಲ ಹೇಳಿದ್ಗಳೇ ಆ ಹುಡುಗರು ಮತ್ತು ಆ ಟೀಚರ್ ಇಬ್ಬರು ಹೋಗ್ತಾರೆ. ಯಾಕಂದ್ರೆ ಅವ ಅದೇ ಶಾಲೆ ಓದಿದಾಗ ಇವ್ರು ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರಲ್ಲ. ಏನೋ ಗೇಲಿ ಮಾಡಿರ್ತಾರ ಅಥವಾ ಏನೇ ಟೈಪ್ ನೋಡ್ಕೊಂಡಿರ್ತಾರ. ಈಗ ಒಂದು ದೊಡ್ಡ ಸಾಧಕನಾಗಿ ಮೇಲೆ ನಿಂತಾಗ ಅವನ ಮಾತುಗಳು ಕೇಳಿ, ಅವನ ಪಟ್ಟಿರ್ತಕ್ಕಂಥ ಕಷ್ಟಗಳು ಕೇಳಿ ಆ ಹುಡುಗರು ಮತ್ತು ಟೀಚರ್ ಇಬ್ಬರು ಅಳ್ತಾರೆ. ಹೌದಲ್ಲ, ಎಂಥ ಸಾಧಕ ಇವ ಅಂತೇಳಿ. ಇವತ್ತವ ಈಗ ಏನು, ಈಗ ಅವನಿಗೆ 43 ಇಯರ್ಸ್, ಜಗತ್ತಿನ 70 ರಾಷ್ಟ್ರಗಳಲ್ಲಿ ಅವ್ನು ಓಡಾಡ್ತಾನೆ. 70 ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಮೋಟಿವೇಶನ್ ಸ್ಪೀಕಿಂಗ್ ಮಾಡ್ತಾನೆ. ಅವನು ಡೇಟ್ ಫಿಕ್ಸ್ ಆಗ್ಬೇಕಂದ್ರೆ ತಿಂಗಳಂಗಟ್ಟಲೆ ಮೊದಲೇ ಕೈಬೇಕು ಜಗತ್ತಿನವ್ರು. ಆತನ ಮಾತು ಕೇಳಕ್ಕೆ ಇಡೀ ಜಗತ್ತು ಕೈದಾಗ ರೊಕ್ಕ ಕೊಟ್ಟು ಟಿಕೆಟ್ ತಗೊಂಡು ಅವ್ರ ಮಾತುಗಳನ್ನ ಕೇಳ್ತಾರೆ ಮೋಟಿವೇಶನ್ ಸ್ಪೀಕರ್ಸ್. ಅವನು ಡೇಟ್ ಸಿಗ್ಬೇಕಂದ್ರೆ ತಿಂಗಳಂಗಟ್ಟಲೆ ಕೈಬೇಕು. ಜಗತ್ತು ಅವ್ರ ಮಾತುಗಳಿಗೆ ಕೈದಾಗ. ಎಷ್ಟು ದೇಶಗಳಲ್ಲಿ? 70 ದೇಶಗಳಲ್ಲಿ ತಿರುಗಾಡ್ತಾನೆ. ನಾವೇನಂತೀವಿ, ಒಂದು 6-7 ದೇಶದ ವೀಸಾ ಇದ್ರೆ ದೊಡ್ಡ ಮನುಷ್ಯ ಅಂತೀವಿ. ಅವ್ರ ಬಳಿ 70 ದೇಶದ ವೀಸಾ ಅದ, ಪಾಸ್ಪೋರ್ಟ್ ಅದ. ಎಲ್ಲ ದೇಶಗಳು ಒಂದ್ಸರಿ ಕಾಯ್ತಾನೆ ನಾವು ಮಾತಾಡ್ಲಿ ಅಂತೇಳಿ. ಅದು ಸುಮ್ಮನೆ ಅಲ್ಲ, ಮತ್ತೆ ಡೇಟ್ ಹಚ್ಬೇಕು. ಡೇಟ್ ಹಚ್ಚಿ ತಿಂಗಳಾಗಟ್ಟಲೆ ವರ್ಷಗಟ್ಟಲೆ ಡೇಟ್ ಸಿಗಲ್ಲ ಅವನು ಅಂತ ಒಬ್ಬ ಮೋಟಿವೇಶನಲ್ ಸ್ಪೀಕರ್. ಅವ 2 ಬುಕ್ಗಳು ಬರ್ತಾನೆ. ಲೈಫ್ ಆಸ್ ಇಟ್ಸ್ ನೋ ಲಿಮಿಟ್ಸ್ ಅಂತ ಮತ್ತು ಅನ್ಸ್ಟಾಪೇಬಲ್. ಇವೆರಡು ಪುಸ್ತಕಗಳು 30 ಲ್ಯಾಂಗ್ವೇಜ್ದಾಗ ಟ್ರಾನ್ಸ್ಲೇಟ್ ಆಗ್ಯಾವ. ನಾವು ಬರೆದಲ್ಲಿ ಇಂಗ್ಲೀಷ್ದಾಗ. ಆ ಪುಸ್ತಕಗಳು 30 ಭಾಷೆಗಳಲ್ಲಿ ಏನಪ್ಪ ಅಂತಂದ್ರೆ ಅನುವಾದ ಮಾಡ್ಯಾರ ನಾವು ಪುಸ್ತಕಗಳಲ್ಲಿ. ಇವ ನಮ್ಮ ಇಂಡಿಯಾಗೂ ಬಂದಿದ್ದ. ಇವರು 2004ದಾಗ ವಿಶಾಖಪಟ್ಟಣಂಗೆ ಬಂದು ನಮ್ಮಲ್ಲಿ ಸ್ಪೀಚ್ ಕೊಟ್ಟಾರ. ವಿಶಾಖಪಟ್ಟಣದಾಗ 1 ಲಕ್ಷ ಜನ ಈ ತರ ಸ್ಪೀಚ್ಗಾಗಿ ಕಾಯ್ತಿದ್ರು. 1 ಲಕ್ಷದ ಜನರ ಎದುರಿಗೆ ಸ್ಪೀಚ್ ಕೊಟ್ಟು ಅವತ್ತು ನಮ್ಮ ಇಂಡಿಯಾದ ಯುವ ಜನಕ್ಕೂ ಕೂಡ ಏನಪ್ಪ ಅಂದ್ರೆ ಮೋಟಿವೇಟ್ ಮಾಡ್ಯಾರ. ಮತ್ತೆ ಫಿಲಮ್ಗಳನ್ನು ಮಾಡ್ತಾರೆ. ಶಾರ್ಟ್ ಫಿಲಮ್ಗಳು, ಕಿರುಚಿತ್ರಗಳು ಅಂತ ಬರ್ತಾವಲ್ಲ, ಸಣ್ಣ ಸಣ್ಣ ಫಿಲಮ್ಗಳು. ಅಂದ್ರೆ 2-3 ತಾಸು ಅಲ್ಲ, ಒಂದು 15 ನಿಮಿಷ, ಅರ್ಧ ತಾಸು ಶಾರ್ಟ್ ಮೂವೀಸ್ ಎಲ್ಲ ನೋಡ್ತಿರಲಿಲ್ಲ ರೀಲ್ಸ್ ಯೂಟ್ಯೂಬ್ದಾಗ. ಅಂತ ಒಂದು ಶಾರ್ಟ್ ಫಿಲಮ್ ಮಾಡ್ಯಾರ. ದ ಬಟರ್ಫ್ಲೈ ಸರ್ಕಸ್ ಅಂತ ಅದರ ಹೆಸರು. ದ ಬಟರ್ಫ್ಲೈ ಸರ್ಕಸ್. ಅದು ಆಕ್ಟಿಂಗ್ ಮಾಡಿ ಅದನ್ನು ಕೂಡ ಪ್ರೈಸ್ ಬಂದಿವ್ರಿ. ದ ಬೆಸ್ಟ್ ಆಕ್ಟರ್ ಅಂತ ನೋಡಿ. ಕೈ ಇಲ್ಲ, ಕಾಲಿಲ್ಲ, ಆದ್ರೂ ಆಕ್ಟಿಂಗ್ ಮಾಡಿ ದ ಬೆಸ್ಟ್ ಆಕ್ಟರ್ ಅಂತ ತನ್ನ ಮೊದಲನೇ ಶಾರ್ಟ್ ಫಿಲಮ್ಗೆ ಅವಾರ್ಡ್ ತಗೊಂಡ್ರು ಫಿಲ್ಮ್ ಫೆಸ್ಟಿವಲ್ದಾಗ. ದ ಬಟರ್ಫ್ಲೈ ಸರ್ಕಸ್. ಮತ್ತೆ 2004ದಾಗ ಏನಪ್ಪ ಅಂತಂದ್ರೆ ಲೈಫ್ ವಿತೌಟ್ ಲಿಮ್ಸ್ ಅಂತಕ್ಕಂಥ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸ್ಥಾಪನೆ ಮಾಡ್ತಾರೆ ಇವರು. ಅಂದ್ರೆ NGO ಟೈಪ್. ಈಗೇನು ಅವ್ರು ಸ್ಪೀಕ್ ಕೊಡ್ತಾರಲ್ಲ, ಅವರು ಮಾತುಗಳು ಏನಾಡ್ತಾರಲ್ಲ, ಅದರಿಂದ ಬಂದಿರ್ತಕ್ಕಂಥ ದುಡ್ಡನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸ್ತಾರೆ. ತಮ್ಮ ಗಾಟಿ ಅಲ್ಲ, ತಮ್ಮ ಜೀವನಕ್ಕೆ ಇಟ್ಬೇಕು ಆಟ ಇಟ್ಕೊಳ್ತಾರೆ. ಉಳಿಕಿದ ಜಾಸ್ತಿ ರೊಕ್ಕ ಇರ್ತದಲ್ಲ, ಅದನ್ನ ಬಡವರ ಬಗ್ಗರಿಗೆ, ಎಜುಕೇಶನ್ ಅಂತ ಬೇರೆ 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 ಒಳ್ಳೊಳ್ಳೆ ಕೆಲಸಗಳಿಗೆ ಅದನ್ನ ಯೂಸ್ ಮಾಡ್ತಾರೆ. ಅದು ಯಾವ್ದಪ್ಪ ಅಂದ್ರೆ ನಾನ್ ಆರ್ಗನೈಸೇಷನ್ ಮಾಡ್ಕೊಂಡ್ರೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಲೈಫ್ ವಿತೌಟ್ ಲಿಮ್ಸ್ 2004ದಾಗ ಸ್ಥಾಪನೆ ಮಾಡ್ತಾರೆ. ಹೇಳಿದೆ 2010ದಾಗ ಇವ್ರದ್ದು ಫಿಲಮ್ ಬಂತು. ಅದನ್ನು ಕೂಡ ಬೆಸ್ಟ್ ಆಕ್ಟರ್ ಅವಾರ್ಡ್ನ ಪಡ್ಕೊಂತು. ಇವ್ರಿಗೆ 2012ದಾಗ ಮದುವೆ ಆಗ್ತದೆ. ಇವರಿಗೆ 2012ದಾಗ ಮದುವೆ ಆಗ್ತದ. 4 ಮಕ್ಕಳು ಇವ್ರಿಗೆ.
ಇವರಿಗೀಗ 4 ಮಕ್ಕಳು. ಸುಖಿ ಸಂಸಾರಿಗಳು, ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು, ಜಗತ್ತಿನಾದ್ಯಂತ ಎಲ್ಲಾ ಕಡೆ ಹೋಗಿ ಸ್ಪೀಚ್ ಕೊಡ್ತಾರೆ. ಎಂತ ಸ್ಪೀಚು, ಮೋಟಿವೇಟ್, ಇಡೀ ಜಗತ್ತು ಕಾಯ್ತಿರ್ತದ ಅಂತ ಯಾವಾಗ ಬರ್ತಾರಂತ. ಇಲ್ಲಿವರೆಗೆ 70 ರಾಷ್ಟ್ರಗಳಲ್ಲಿ ಅವರು ಮಾತಾಡ್ಯಾರ ಅಂತ ಒಬ್ಬ ಪ್ರಬುದ್ಧ ಯಾರಪ್ಪ ಅಂತಂದ್ರೆ ನಿಕ್ ವಿಜಯ್. ಆತ ಯಾವತ್ತೂ ಕೂಡ ವಿಚಾರ ಮಾಡಲಿಲ್ಲ, ಸಣ್ಣದೇನೋ ಆಗಿತ್ತು. ಈಗ ಆತ ಏನ್ ಹೇಳ್ತಾನ, ಆತನ ಮೋಟೋ ಏನಪ್ಪ ಅಂದ್ರೆ ನೋ ಲೆಗ್ಸ್, ನೋ ಆರ್ಮ್ಸ್, ನೋ ಲಿಮಿಟ್ಸ್. ನಿಮಗೆ ಕೈ ಇಲ್ಲ ಕಾಲಿಲ್ಲ ಅದನ್ನು ವಿಚಾರ ಮಾಡಬೇಡ್ರಿ, ಆರಾಮ್ಸೆ ಹಾರಾಡಬಹುದು. ಅಂಗವೈಕಲ್ಯ ಅಂತಕ್ಕಂಥದ್ದು ದೇಹಕ್ಕಿರಲ್ಲ, ಮನಸ್ಸಿಗಿರ್ತದೆ. ಆತ ದೇಹದಿಂದ ಅಂಗವೈಕಲ, ಬಟ್ ಆತನ ಮನಸ್ಸು ಗಟ್ಟಿತ್ತು. ಇವತ್ತು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಮೋಟಿವೇಶನಲ್ ಸ್ಪೀಕರ್ ಹೇಳಿದ್ನಲ್ಲ, ದುನಿಯಾ ರೊಕ್ಕ ಕೊಟ್ಟು ಕಳಿಸ್ಬೇಕು ಅವ್ರನ್ನ. ಅವ್ರದ್ದು 1 ತಾಸು ಮಾತಾಡ್ಬೇಕಂದ್ರೆ ಕೋಟಿ ಗಟ್ಟಲೆ, ಲಕ್ಷ ಗಟ್ಟಲೆ ದುಡ್ಡು ನಾವು ಕೊಡ್ಬೇಕು ಅವ್ರಿಗೆ. ಅದು ಮತ್ತೆ ತಿಂಗಳ ಗಟ್ಟಲೆ ಕಾಯ್ಬೇಕು ಅವ್ರದ್ದು ಡೇಟ್ ಸಿಗಬೇಕಂದ್ರೆ. ಆತ ಮತ್ತೆ ಏನು ವಿಚಾರ ಮಾಡಿದ, ದೇವರು ನನಗೆ ಎದಕ್ಕಾದ್ರೂ ಸೃಷ್ಟಿ ಮಾಡಿರಲಿ. ಆತ ಸಣ್ಣವರಿರಂತ ಕೇಳಿದ ಅವ್ರ ಅಮ್ಮ, ಅವರೆಲ್ಲ ಸಹಪಾಠಿಗಳು ಅನ್ಸದವ್ರೆ, ಅಮ್ಮ ನನಗೆ ದೇವ್ರು ಯಾಕೆ ಸೃಷ್ಟಿ ಮಾಡ್ಯಾನ ಅಂತ ಅವ್ರ ಅಮ್ಮ ಕೇಳ್ತಾನಂತ. ಅವ್ರ ಅಮ್ಮನ ಬಗ್ಗೆ ಉತ್ತರ ಇಲ್ಲ, ಸುಮ್ಮನೆ ಆಗ್ತಾಳೆ. ದೊಡ್ಡ ಮಾತುಗಳೇ ಅವಾಗ ಗೊತ್ತಾಗ್ತದ, ದೇವರು ನಾನು ಸುಮ್ಮನೆ ಸೃಷ್ಟಿ ಮಾಡಿಲ್ಲ, 4 ಜನಕ್ಕೆ ಮೋಟಿವೇಶನ್ ಮಾಡಕ್ ಸೃಷ್ಟಿ ಮಾಡ್ಯಾನ. ಜಗತ್ತಿನಾಗ ಯಾರ್ಯಾರು ಅಂಗವಿಕಲರಾದ, ಯಾರ್ಯಾರು ಕೈಕಾಲಿಗೆ ಇದ್ದರೂ ಕೂಡ ಅಂಗವಿಕಲರಾಗಿ ಬದುಕ್ತಾರ, ಅವ್ರಿಗೆ ನಾನು ಮೋಟಿವೇಶನ್ ಮಾಡಬೇಕು. ಅದಕ್ಕಂತಾನೆ ದೇವ್ರು ನಾನು ಹುಡ್ಸ್ಯಾನ ಅಂತ ಅವ್ರು ಹೇಳ್ತಾರೆ. ಅವ್ರ ಮಕ್ಕಳಿಗೆ ಅದ್ಭುತವಾಗಿ ನಾವು ಹೇಳ್ತಾರೆ, ನಿಮ್ಮ ಜೀವನದಾಗ ಚಮತ್ಕಾರಗಳು ನಡೀಲಿಲ್ಲಪ್ಪ ಅಂದ್ರೆ ನೀವೇ ಚಮತ್ಕಾರ ಆಗ್ರಿ. ನಿಮ್ಮ ಲೈಫ್ದಾಗ ಯಾವ್ದು ಮಿರಾಕಲ್ಗಳು ಆಗ್ಲಿಕ್ಕಪ್ಪ ಅಂದ್ರೆ ನೀವೇ ಮಿರಾಕಲ್ ಅಂತ ಹೇಳ್ತಾರೆ ಅವ್ರು. ಮತ್ತೆ ಅವ್ರ ಜೀವನದಾಗ ಅವರೇ ಮಿರಾಕಲ್ ಅದು. ಅವ್ರ ಜೀವನದಾಗ ಯಾವ್ದು ಮಿರಾಕಲ್ಗಳು ನಡೀಲಿಲ್ಲ. ಯಾರು ಕೈ ಓದು ಕಾಲೋದು ಇನ್ನೊಬ್ಬರಾದ್ರೆ ಇನ್ನೊಬ್ರು ಸತ್ತ ಹೋಗ್ಬೇಕು ಸಣ್ಣ ವಯಸ್ಸಿಗೆ, ಆದ್ರೆ ಆ ಮನುಷ್ಯ ಮಾಡಲಿಲ್ಲ, ಆತನೇ ಮಿರಾಕಲ್ ಆಗಿ ಬೆಳೆದ. ಅದಕ್ಕೆ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೆಯದಿದ್ದರೆ ನೀವೇ ಚಮತ್ಕಾರವಾಗಿ ಅಂತ ಹೇಳ್ತಾರೆ. ಅಂಗವಿಕಲತೆ ಅಂತಕ್ಕಂಥದ್ದು ದೇಹದಾಗಿಲ್ಲ ಹೇಳಿದೆ, ಅದಿರೋದು ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ. ನಮ್ಮ ಬುದ್ಧಿ, ನಮ್ಮ ಥಾಟ್ಸ್ಗಳು ಕರೆಕ್ಟ್ ಇತ್ತಪ್ಪ ಅಂದ್ರೆ ಜಗತ್ತನ್ನೇ ನಾವು ಆಳ್ಬೋದು. ಇವತ್ತು ಅವ ಇಡೀ ಜಗತ್ತನ್ನೇ ರೂಲ್ ಮಾಡಕತ್ತ. ಎದರಿಂದ? ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಯೋಚನೆಗಳಿಂದ, ತನ್ನ ಮನಃಶಕ್ತಿಯಿಂದ, ತನ್ನ ಇಚ್ಛಾಶಕ್ತಿಯಿಂದ ಇಡೀ ಜಗತ್ತು ಈಗ ಅವನಿಂದ ಹೊಂಟದು. ಬಿಕಾಸ್ ಆಫ್ ಅವ ಬರೇ ವಿಕಲಚೇತನ, ಈ ಶಬ್ದ ಈಗ ಬಳಸಂಗಿಲ್ಲ, ಹಿಂದಕ್ಕೆ ಅಂತಿದೀವಿ. ಆತ ವಿಕಲಚೇತನ ಅಲ್ಲ, ಆತ ಯಾವ ಚೇತನ? ವಿಶೇಷ ಚೇತನ. ಹಿಂದಕ್ಕೆ ಬಳಸ್ತಿದೀವಿ ವಿಕಲಚೇತನ ಅಂತ ವರ್ಡ್. ಈಗ ಅದು ಶಬ್ದವನ್ನು ತೆಗೆದಾರ. ಯಾಕಪ್ಪ ಅಂದ್ರ ಯಾರು ಕೂಡ ವಿಕಲರಲ್ಲ, ಅವ್ರೊಳಗಡೆ ದೇವ್ರು ಏನಾದ್ರೂ ಒಂದು ಶಕ್ತಿಯನ್ನು ಇಟ್ಟೇ ಇಟ್ಟಿರ್ತಾರ. ಅವ್ರ ಹ್ಯಾಂಡಿಕ್ಯಾಪ್ ಇದ್ರೂ ಕೂಡ ಒಳಗಡೆ ಒಂದು ಅಂತರ್ಶಕ್ತಿ ಸ್ಟ್ರಾಂಗ್ ಇರ್ತದೆ. ಅದಕ್ಕೆ ಅಂತವ್ರನ್ನ ಏನಂತ ಕರೀರಿ ಅಂತ ಹೇಳಿದ್ರು? ವಿಶೇಷ ಚೇತನಗಳು ಅಂತ ಕರೀರಿ ಅಂದ್ರು. ಹೀಗಾಗಿ ಅವರೆಲ್ಲರೂ ಕೂಡ ವಿಶೇಷ ಚೇತನರೇ, ಯಾರು ಕೂಡ ವಿಕಲಚೇತನರಲ್ಲ. ಅವ್ರಿಗೆ ನಮ್ಮ ಅನುಕಂಪ ಬೇಕಾಗಿಲ್ಲ, ಅವಕಾಶಗಳು ಬೇಕು ಅವ್ರಿಗೆ. ಜಗತ್ತದಾಗ ಅವರು ತಮ್ಮ ಸದೃಢವಾದ ಬಾಳನ್ನ ಕಟ್ಕೊಳ್ಳಕ ಜಗತ್ತು ಅವ್ರಿಗೆ ಅವಕಾಶ ಕೊಡಬೇಕು. ಅವ್ರಿಗೇನು ಅನುಕಂಪ ತೋರಿಸ್ಬೇಡ್ರಿ, ಪಾಪ ಇವ ಹಿಂಗಾರ ಅಂತೇಳಿ. ಅವ್ರಿಗೆ ಪಾಪ ಗೀಪ ಅನ್ನೋದೇನೋ ಬೇಡ, ಅವ್ರಿಗೆ ಅವಕಾಶಗಳನ್ನ ಕೊಡ್ರಿ. ಅವರಿಗೆ ತಮ್ಮ ಆತ್ಮ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳಕ್ಕೆ ನೀವು ಸಹಾಯ ಮಾಡ್ರಿ. ಉಳಿದಿದ್ದೆಲ್ಲ ಅವ್ರು ಮಾಡ್ಕೋತಾರೆ. ದೇವರು ಅಂತ ಶಕ್ತಿಯನ್ನು ಅವರಲ್ಲಿ ಇಟ್ಟಾರೆ. ಸೊ ಅಂಥವ್ರನ್ನ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಅವರ ಆತ್ಮಶಕ್ತಿ ವೃದ್ಧಿ ಆಗಕ್ಕೆ ನಮ್ದೇನಾದರೂ ಸಹಾಯ ಮಾಡಿದ್ದೆ ಆದ್ರೆ ಅವ್ರನ್ನು ಕೂಡ ಅವರಿಗೂ ಕೂಡ ಬಹಳ ಸುಂದರವಾಗಿ ಕಾಣ್ತದೆ. ಅವ್ರನ್ನು ಕೂಡ ನಮಗೆ ಹಿಂಗಾಯ್ತಪ್ಪ ಅಂತ ಅವ್ರ ಮನಸ್ಸಿನಾಗ ಅನ್ಕೋಲ, ಲೈಫ್ ಈಸ್ ಬ್ಯೂಟಿಫುಲ್ ಅನ್ಸ್ಬಿಡ್ತದೆ ಅವ್ರಿಗೂ ಕೂಡ. ಅಂಥದ್ರೊಳಗೆ ನಮ್ಮ ಮನಸ್ಸನ್ನ ಹರ್ಸೋಣ. ಇದೇ ಇವತ್ತಿನ ಏನಪ್ಪಾ ಅಂದ್ರೆ ಈ ಸಂಭ್ರಮ ಶನಿವಾರದ ಒಂದು ಮೊಟ್ಟೋ. ಆದ್ದರಿಂದ ನಾವೆಲ್ಲರೂ ಕೂಡ ಯಾರೇ ಇರಲಿ, ಯಾರೇ ವಿಶೇಷ ಚೇತನರಿರಲಿ, ಅವ್ರನ್ನ ಗೌರವಿಸೋಣ. ಅವರಿಗೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡೋಣ. ಅವರಿಗೆ ಜಗತ್ತು ಅವಕಾಶವಾಗಿ ನಮ್ಮಿಂದ ಕೆರೆದಿಡಬೇಕು, ಹಂಗ ಮಾಡ್ಕೊಳ್ಳೋಣ. ನಮ್ಮಲ್ಲಿನೂ ಕೂಡ ಬಹಳಷ್ಟು ಮಂದಿ ಸಾಧಕರ, ಹೌದಾ? ಬಚೇಂದ್ರಿ ಪಾಲ್ ಗೊತ್ತು ನಿಮ್ಗೆಲ್ಲ. ಅಂಗವಿಕಲ ವ್ಯಕ್ತಿ, ಮೊದಲ ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ. ಆಕೆಯೂ ಕೂಡ ವಿಶೇಷ ಚೇತನವೇ. ಮಾಲತಿ ಒಳ್ಳ, ಕರ್ನಾಟಕದವರು, ವಿಶೇಷ ಪ್ರತಿಭೆ, ವಿಶೇಷ ಚೇತನದ ಕ್ರೀಡೆಯಲ್ಲಿ ವಿಶೇಷ ಪ್ರತಿಭೆ. ಇಂಥವ್ರು ಬಹಳ ಮಂದಿ ನಮ್ಗೆ ಸಿಗ್ತಾರೆ. ಅವ್ರದ್ದು ಜೀವನ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ನಿಕ್ ಉಜಾಯ್ ಇವತ್ತೇನು ಹೇಳಿದಲ್ಲ, ಇದಂತ ಟಾಪ್ ಆಫ್ ದಿ ವರ್ಲ್ಡ್ನಾಗ ನೀವು ಅವರ ಈ ಒಂದು ಪ್ರೇರಣಾದಾಯಕ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ವಿಶೇಷ ಚೇತನ ವ್ಯಕ್ತಿಗಳಿಗೂ ಕೂಡ ನಮ್ಮ ಈ ಸಂಭ್ರಮ ಶನಿವಾರದಂದು ಅವರಿಗೆ
ಏನಪ್ಪಾ ಅಂತಂದ್ರೆ ಗೌರವವನ್ನು ಸಲ್ಲಿಸೋಣ, ಅವ್ರ ಬದುಕು ಕೂಡ ಸುಂದರವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ